ಮಾಡಿ ಏನಾದರೂ ಹೇಳ್ಬೇಕು ನೀವು ಏನು ಹೇಳ್ತೀರಾ ನಮಗೆ ಹೇಳ್ಬಿಡಿ. ಶಿವಣ್ಣ ಸೂಪರ್ ಆಗಿದೆ ಶಿವಣ್ಣ ಸಿನಿಮಾ. ನಾನು ಇನ್ನೂ ಒಂದು ಸರಿ ನೋಡ್ತೀನಿ. ಆಮೇಲೆ ನಾನು ತಿರ್ಗಾ ಈಗ ಇನ್ನು 2 ಡೇಸ್ ಆದಮೇಲೆ ನಾರ್ತ್ ಕರ್ನಾಟಕ ಹೋಗ್ತೀನಿ. ಸೊ ಅಲ್ಲಾದರೆ ಹುಬ್ಳಿಲಿ ನೋಡ್ತೀನಿ, ಬಾಗಲಕೋಟೆಯಲ್ಲಿ ನೋಡ್ತೀನಿ, ಎಲ್ಲೆಲ್ಲಾಗುತ್ತೋ ಅಲ್ಲೆಲ್ಲ ಸಿನಿಮಾಗಳನ್ನ ನೋಡ್ತೀನಿ ನಾನು ತಿರ್ಗಾ. ಎಷ್ಟು ಮಾರ್ಕ್ಸ್ ಕೊಡ್ತೀರಾ, ಹೇಗೆ ಅನ್ನಿಸ್ತು? ಮಾರ್ಕ್ಸ್ 100ಗೆ 100 ಮಾರ್ಕ್ಸ್ ಅದು. ಯಾವ ಸೀನ್ ತುಂಬ ಇಷ್ಟ ಆಯಿತು? ತಂಗಿಗೆ ಮಾತು ಕೊಡ್ತಾರಲ್ಲ, ಇನ್ಮೇಲೆ ನೀನು ಯಾವುದೇ ಕಾರಣಕ್ಕೂ ಕೇಳಬಾರ್ದಮ್ಮ ಅನ್ನೋದು, ಅದೊಂಥರ ಇದಾಗತ್ತೆ, ಎಮೋಷನಲ್ ಆಗಿಬಿಡ್ತೀವಿ ಅದಕ್ಕೆ. ಭಕ್ತಿ 2 ಬರ್ತಿದೆ. ಸೊ ಅದರಲ್ಲಿ ಈಗ ಗುಣ ಇರ್ತಾರೋ ಇಲ್ವೋ ಗೊತ್ತಿಲ್ಲ, ದಿವ್ಯ ವಿಜಯ್ ಅವರು ಇರ್ತಾರ ಅಂತ. ನಾನು ಅಣ್ಣ ಇದ್ದರೆ ಇಬ್ಬರು ಹಬ್ಬನೇ ಅವತ್ತು ಮಾಡ್ತೀವಿ. ಏನಾದರೂ ಇದೆಯಾ ನಿಮಗೆ? ಎಲ್ಲ ಇದು ಅಗೇನ್ ತಿರ್ಗಾ ನೋಡಿ, ಎಲ್ಲ ಈ ಶನಿವಾರ ಭಾನುವಾರ ಅಗೇನ್ ಮತ್ತು ಎಲ್ಲ ಈವ್ನಿಂಗ್ಸು ಈಗ ಪಾಪ ಎಲ್ಲ ಕೆಲ್ಸಕ್ಕೆ ಹೋಗೋರು ಇರ್ತೀರ. ಸೊ ಹಾಗಾಗಿ ನಿಮಗೆ ಆ ಸಮಯ ಸಪೋರ್ಟ್ ಮಾಡ್ತಿರಲ್ಲ. ಸೊ ಹಾಗಾಗಿ ಎಲ್ಲ ಬಂದು ಈವ್ನಿಂಗ್ ಶೋಸ್ ನೋಡ್ಬೋದು, ನೈಟ್ ಶೋಸ್ ನೋಡ್ಬೋದು, ನೆಕ್ಸ್ಟ್ ಮಾತಾಡ್ತೀನಿ ಅಲ್ಲೋ ನೋಡ್ಬೋದು. ಮತ್ತು ಮಿಸ್ ಮಾಡಬೇಡಿ, ತುಂಬ ಒಳ್ಳೆಯ ಸಿನಿಮಾ, ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಸಿನಿಮಾ. ಆಮೇಲೆ ಮಕ್ಕಳು ನೋಡಿದಾಗ ಯಾವಾಗಲೂ ಒಂದು ಚಿಕ್ಕ ವಯಸ್ಸಲ್ಲೇ ಒಂದು ಮನಸ್ಸಲ್ಲಿ ಒಬ್ಬರು ಸೂಪರ್ ಹೀರೋ ಬರ್ತಾರೆ ಯಾವಾಗಲೂ, ನಾವು ಚಿಕ್ಕ ವಯಸ್ಸಲ್ಲಿ ನೋಡುವಾಗ. ಆಗ ಈಗ ಮಕ್ಕಳನ್ನ ತೋರಿಸಿದ್ರೆ ಎಸ್ ನನಗೊಬ್ಬರು ಸೂಪರ್ ಹೀರೋ ಅಂದರೆ ಹಿಂಗಿರಬೇಕು ಲೈಫಲ್ಲಿ, ಅಥವಾ ಅನ್ಯಾಯದ ವಿರುದ್ಧ ಹೋರಾಡಬೇಕು ಅಂದರೆ ಹಿಂಗಿರಬೇಕು ಅನ್ನೋದಕ್ಕೆ ಮಕ್ಕಳಿಗೆ ಕೂಡ ಈ ಸಿನಿಮಾನ ತೋರಿಸ್ಬೋದು.